ಹೋಗಿದಾವ ಜನ್ಮಾದ್ಯಸ್ಯ ಹೋಗಿದಾವ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति ಇಲ್ಲಿಯವರೆಗಿನ ಪಾಠದಲ್ಲಿ ಗೋಕುಲದಲ್ಲಿ ಇದ್ದಂತಹ ಗೋಪಾಲಕರೆಲ್ಲರೂ ಕೂಡ ಭಗವಂತ ಗೋವರ್ಧನ ಪರ್ವತವನ್ನ ಎತ್ತಿದ ಸಂದರ್ಭದಲ್ಲಿ ಭಗವಂತನ ಸಾಮರ್ಥ್ಯವನ್ನ ಕಂಡು ಮೋಹಕ್ಕೊಳಗಾಗಿ ಇದೆಲ್ಲ ಸಾಮಾನ್ಯ ಜನರಿಗೆ ಸಿಗಲಿಕ್ಕೆ ಸಾಧ್ಯ ಹೇಗೆ? ಕೃಷ್ಣ ಸಾಮಾನ್ಯನಲ್ಲ, ಸಾಮಾನ್ಯರಾಗಿದ್ರು ಅಂತಂದು ಹೇಳಿದ್ರೆ ಇಷ್ಟೆಲ್ಲವನ್ನು ಕೂಡ ಮಾಡುವಂತಹ ಸಾಮರ್ಥ್ಯ ಯೋಗ್ಯತೆ ಅವರಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಕೃಷ್ಣನ ಜೊತೆಯಲ್ಲಿ ಇಷ್ಟು ದೊಡ್ಡದಾದಂತಹ ಸಾಮರ್ಥ್ಯವನ್ನ ಅವರೆಲ್ಲ ತಿಳಿದುಕೊಂಡು ಮುಂದೆ ಆ ಕೃಷ್ಣನ ಬಾಲ್ಯದಿಂದ ಆರಂಭಿಸಿಕೊಂಡು ಇಲ್ಲಿಯವರೆಗೂ ಇರುವಂತಹ ಕಥೆಗಳನ್ನು ಹೇಳಿ ಮುಂದೆ ಇರುವಂತಹ ಕಥೆಗಳ ಬಗ್ಗೆಯೂ ಕೂಡ ನಿರೂಪಣೆ ಮಾಡ್ತಾ ಇದ್ದಾರೆ. ನಾವು ಕೃಷ್ಣ ಯವಳಾರ್ಜುನ ಭಂಜನಃ ಅಂತ ಕರೆಸಿಕೊಂಡ ಕಥೆಯವರೆಗೂ ಕೂಡ ನಾವು ನೋಡಿದ್ದೇವೆ. ಅದರ ಮುಂದಿನ ವಿಷಯಗಳನ್ನ ಈಗ ಹೇಳ್ತಾ ಇದ್ದಾರೆ. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಕೃಷ್ಣ ಈ ಅರ್ಜುನ ವೃಕ್ಷಗಳನ್ನ ಸೆಳೆದು ಹಾಕಿದ ಅಷ್ಟೇ ಅಲ್ಲ, ವತ್ಸಾಸುರನನ್ನ ಸಂಹಾರ ಮಾಡಿದ್ದಾನೆ. ಯಾರು ಈ ವತ್ಸಾಸುರ? ನಾವ್ ಹಿಂದೆ ಈ ಕಥೆಯನ್ನು ಕೇಳಿದ್ದೇವೆ. ಗೋವುಗಳನ್ನ ಕಾಯ್ತಾ ಇದ್ದಂತಹ ಕೃಷ್ಣನನ್ನ ಮಟ್ಟ ಹಾಕಬೇಕು ಅಂತಾದರೆ ಆ ಗೋವುಗಳ ಮಧ್ಯದಲ್ಲಿ ಗೋವುಗಳ ವೇಷದಿಂದಲೇ ನಾನು ಸೇರಿಕೊಳ್ಬೇಕು ಅಂತ ವಿಚಾರ ಮಾಡಿ ಗೋವತ್ಸದ ರೂಪದಲ್ಲಿ ಅದರ ಮಧ್ಯವನ್ನ ಪ್ರವೇಶ ಮಾಡಿ ಇವರು ಎಲ್ಲರ ಮೇಲೆ ಆಕ್ರಮಣಕ್ಕೆ ಅಂತ ಬಂದಿದ್ದಾನೆ. ಆ ವತ್ಸಾಸುರನನ್ನ ಅನಾಯಾಸವಾಗಿ ಹಿಡಿದು ಮೇಲಕ್ಕೆ ಎಸೆದು ಬಿಟ್ಟ. ಬೇಲದ ಮರದ ಮೇಲೆ ಜೋರಾಗಿ ಆ ವತ್ಸ ರೂಪದಲ್ಲಿದ್ದಂತಹ ಅಸುರನನ್ನಿದ್ರೆ ಅವನು ವೇಗವಾಗಿ ಭೂಮಿಯಲ್ಲಿ ಬೀಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇನ್ನೊಮ್ಮೆ ಗೋಪ ಬಾಲಕರ ಜೊತೆಯಲ್ಲಿ ಬಲರಾಮನ ಜೊತೆಯಲ್ಲಿ ಸೇರಿಕೊಂಡು ಕರುಗಳನ್ನ ಕೃಷ್ಣ ಮೇಯಿಸುವಂತಹ ಸಂದರ್ಭದಲ್ಲಿ ಬಕಾಸುರನ ಅಂದ್ರೆ ಬಕಪಕ್ಷಿಯ ರೂಪದಲ್ಲಿ ಒಬ್ಬ ಅಸುರ ಬಂದಾಗ ಕೊಕ್ಕಿನಿಂದಾಗಿ ಕೃಷ್ಣ ಬಲರಾಮನನ್ನೇ ನುಂಗಿ ಹಾಕುವಂತಹ ದೊಡ್ಡದಾದ ಬಕ ಪಕ್ಷಿಯ ಶರೀರವನ್ನು ತೆಗೆದುಕೊಂಡಾಗ ಕೃಷ್ಣ ಆ ಶರೀರವನ್ನ ಹಿಡಿದು ಸೀಳಿ ಹಾಕಿ ಅವನನ್ನ ಸಂಹಾರ ಮಾಡಿದ್ದಾನೆ. ವನೇ ಸಂಚಾರಯನ್ನ ವತ್ಸಾನ್ನ ಸರಾಮೋ ಬಾಲಕೈರ ವೃತಃ ಹಂತು ಕಾಮಂ ಬಕಂ ದೋರ್ಭ್ಯಾಂ ಮುಖತಃ ಅಪಾಟಯತ್. ಗೋಪ ಬಾಲಕರ ಜೊತೆಯಲ್ಲಿ ಸೇರಿಕೊಂಡು ಕಾಡಿನಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ
ಬಕನ ರೂಪದಲ್ಲಿ ಬಂದಂತಹ ಆ ಅಸುರನನ್ನ ಎರಡೂ ಕೈಗಳಿಂದಾಗಿ ಜೋರಾಗಿ ಸೀಳಿ ಅವನನ್ನ ಹನನ ಮಾಡ್ತಾ ಇದ್ದಾನೆ. ವತ್ಸೇಷು ವತ್ಸರೂಪೇಣ ಪ್ರವಿಶಂತಂ ಜಿಘಾಂಸಯ ಹತ್ವಾ ನ್ಯಪಾತಯತ್ತೇನ ಕಪಿತ್ಥಾನಿ ಚ ಲೀಲೆಯ. ಕರುವಿನ ರೂಪದಿಂದಾಗಿ ಕರುಗಳ ಮಧ್ಯದಲ್ಲಿ ಸೇರಿಕೊಂಡು ಕೃಷ್ಣನ ಮೇಲೆ ಆಕ್ರಮಣ ಮಾಡಿ ಅವರನ್ನ ಸಂಹಾರ ಮಾಡಬೇಕು ಅಂತ ಬಂದಂತಹ ವತ್ಸಾಸುರನನ್ನು ಕೂಡ ಕಾಲುಗಳಿಂದ ಹಿಡಿದು ಬೇಲದ ಮರದ ಮೇಲೆ ಎಸೆದರೆ 6-7 ವರ್ಷದ ಕೃಷ್ಣ ಆ ಬೇಲದ ಮರಗಳ ಮೇಲಿನಿಂದಾಗಿ ಬಂದು ಬೀಳ್ತಾ ಇದ್ದಾರೆ. ಜೋರಾಗಿ ಸೀಳ್ತಾ ಇದ್ದಾರೆ. ಇದಾದ್ಮೇಲೆ ರಾಷಭದ ರೂಪದಲ್ಲಿ ಬಂದಂತಹ ಅಸುರನನ್ನ ಸಂಹಾರ ಮಾಡುವ ಕಥೆಯನ್ನ ಹೇಳ್ತಾ ಇದ್ದಾರೆ. ನಾವು ಕಥೆಯ ರೂಪದಲ್ಲಿ ಧೇನುಕಾಸುರ ಅಂತ, ಧೇನುಕಾಸುರ ಭಂಜನ, ಒಂದು ದೊಡ್ಡ ಅಪರೂಪದ ತಾಲ ಹಣ್ಣುಗಳಿರುವಂತಹ ದೊಡ್ಡ ದೊಡ್ಡ ತಾಲ ವೃಕ್ಷಗಳಿರುವಂತಹ ಪ್ರದೇಶದಲ್ಲಿ ಆ ವನವನ್ನ ಪ್ರವೇಶ ಮಾಡಿ ಧೇನುಕ ಎಂಬ ಹೆಸರಿನ ಅಸುರ ತನ್ನ ಗುಂಪಿನ ಜೊತೆಯಲ್ಲಿ ಬಹಳ ಉಪಟಳವನ್ನು ಕೊಡ್ತಾ ಇದ್ದ. ಯಾವ ಗೋಪ ಬಾಲಕರಿಗೂ ಅನಾಯಾಸವಾಗಿ ಕಾಡಿನ ಮಧ್ಯದಲ್ಲಿ ಬೆಳೆದಂತಹ ಹಣ್ಣುಗಳನ್ನು ತಿನ್ನುವಂತಹ ಅವಕಾಶವೂ ಇರಲಿಲ್ಲ. ಯಾರಾದ್ರೂ ಬಂದು ಚೆನ್ನಾಗಿ ಗುದ್ದು ಬಿಟ್ಟು ಅವರನ್ನು ಹೊಡೆದು ಕೊಂದೇ ಬಿಡಬೇಕು. ಆ ತರದ ರೀತಿಯಲ್ಲಿ ಅವರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ. ಯಾರಿಗೂ ಕೂಡ ಆ ವನ ಪ್ರವೇಶ ಮಾಡ್ಲಿಕ್ಕೆ ಅಸಾಧ್ಯ ಅಂತಾಗಿತ್ತು. ಅಂತಹ ಈ ದೊಡ್ಡ ದೊಡ್ಡ ತಾಳ ವೃಕ್ಷಗಳಿರುವ ಅತ್ಯಂತ ರುಚಿಕರವಾದಂತಹ ತಾಳದ ಹಣ್ಣುಗಳಿರುವಂತಹ ಆ ವನವನ್ನ ಪ್ರವೇಶ ಮಾಡ್ಲಿಕ್ಕೆ ಅಂತ ಗೋಪಾಲಕರು ಬಂದಾಗ ಅವರಿಗೆ ಕಂಟಕರಾಗಿ ಇದ್ದಂತಹ ಧೇನುಕ ಎಂಬ ಹೆಸರಿನ ಕತ್ತೆಯ ರೂಪದಲ್ಲಿದ್ದಂತಹ ಅಸುರರನ್ನ ಕೃಷ್ಣ ಬಲರಾಮರಿಬ್ಬರೂ ಕೂಡ ಎಸೆದು ತಾಳ ವೃಕ್ಷಗಳ ಮೇಲೆ ಎಸೆದು ಕಲ್ಲನ್ನು ಹೊಡೆದು ವೃಕ್ಷಗಳಿಂದ ಹಣ್ಣನ್ನ ಪಡೆಯುವಂತೆ ಇವುಗಳನ್ನು ಎಸೆದು ತಾಳ ವೃಕ್ಷಗಳಿಂದ ಹಣ್ಣುಗಳೆಲ್ಲ ಬಿದ್ದು ಪಕ್ವವಾದ ಮಾಗಿದ ಹಣ್ಣುಗಳನ್ನ ತಿನ್ನಲಿಕ್ಕೆ ಅವಕಾಶವಾಗುವ ಹಾಗೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆಮೇಲೆ ಯಥೇಷ್ಟವಾಗಿ ಗೋಪಾಲಕರೆಲ್ಲ ಆ ಹಣ್ಣುಗಳನ್ನ ಸವಿತಾ ಇದ್ದಾರೆ. ಯಾರಾದ್ರೂ ಕತ್ತೆಯನ್ನ ಎದುರಿಸಲಿಕ್ಕೆ ಈ 6-7 ವರ್ಷದ ಬಾಲಕರಿಗೆ ಸಾಧ್ಯವ? ಕತ್ತೆ ಏಟು ಒಮ್ಮೆ ಅದನ್ನ ತಿಂದ್ರೆ ಕತ್ತೆ ಏಟನ್ನ ತಿಂದವರಿಗೆ ಗೊತ್ತಿರುತ್ತೆ. ಹಲ್ಲು ಪಕ್ಕೆಯ ಎಲುಬುಗಳು ಎಲ್ಲವೂ ಮುರಿದು ಹೋಗಿ ಬಿಡುತ್ತೆ. ಅದರಲ್ಲೂ ಸಾಮಾನ್ಯ ಕತ್ತೆಗಳೆಲ್ಲ ಗುರುಗಳ ಸರಿಯಾಗಿ ಕೇಳಿಸ್ತಾ ಇಲ್ಲ ಗುರುಗಳು. ಅಸುರರ ಆವೇಶದಿಂದ ಕೂಡಿದಲ್ಲೂ ದೊಡ್ಡದಾದಂತಹ ಈ ಕತ್ತೆಗಳು ಈಗ ಕೇಳಿಸ್ತಾ ಇದೆಯಾ? 6-7 ವರ್ಷದ ಬಾಲಕರು ಬಾಲವನ್ನು ಹಿಡಿದು ಚೆನ್ನಾಗಿ ಮೇಲಕ್ಕೆ ಎಸಿತಾ ಇದ್ದಾರೆ ಅಂತಂದು ಹೇಳಿದ್ರೆ ಇವರು ಸಾಮಾನ್ಯರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹತ್ವಾ ರಾಸಭ ದೈತೇಯಂ ತದ್ಬಂಧೂಶ್ಚ ಬಲಾನ್ವಿತ ಚಕ್ರೆ ತಾಲವನಂ ಕ್ಷೇಮಂ ಪರಿಪಕ್ವ ಫಲೋಚಿತಂ. ಬೇಕಾದಷ್ಟು ಫಲಗಳಿಂದ ಕೂಡಿದ ಆ ತಾಲ ವೃಕ್ಷದ ವನವನ್ನ ನಮ್ಮೆಲ್ಲರಿಗೂ ಅನುಕೂಲವಾಗುವ ಹಾಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಸಾಮಾನ್ಯವಾದದ್ದಲ್ಲ. ಪ್ರಲಂಬಂ ಘಾತಯಿತ್ವೋಗ್ರಂ ಬಲೇನ ಬಲಶಾಲಿನ ಅಮೋಚಯದ್ ವ್ರಜ ಪಶೂನ್ ಗೋಪಾಂಶ್ಚ ಅರಣ್ಯವನ್ಹಿತಃ. ಬಲರಾಮ ಪ್ರಲಂಬಾಸುರ ಇವರಿಬ್ರು ಆಟವಾಡುವ ಸಂದರ್ಭದಲ್ಲಿ ಹೊತ್ತುಕೊಂಡು ಹೋಗಿ ಸಾಯಿಸ್ಬೇಕು ಅಂತ ಬಂದಿದ್ನಲ್ಲ ಬಲರಾಮನ ಈ ಕೃಷ್ಣನ ತಂಡಕ್ಕೆ ಸೇರಿಕೊಂಡು ಬಲರಾಮನ ಜೊತೆಯಲ್ಲಿ ಸೋತು ಬಲರಾಮನನ್ನು ಎತ್ತಿಕೊಂಡು ಹೋಗಿ ದೂರದಲ್ಲಿ ಅವನನ್ನು ಹೊಡೆದು ಕೊಲ್ಲಬೇಕು ಅಂತ ಸೇರಿಕೊಂಡಿದ್ದ. ಯಾಕೆ? ಕೃಷ್ಣನನ್ನ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಬಲರಾಮನ ಸಂಹಾರಕ್ಕೋಸ್ಕರ ಅಂತ ಕೃಷ್ಣನ ತಂಡದಲ್ಲಿ ಸೇರ್ಕೊಂಡಿದ್ದ. ಯಾರ ತಂಡದಲ್ಲಿ ಯಾರು ಸೋತಿರ್ತಾರೋ, ಯಾರ ಜೊತೆಯಲ್ಲಿ ಸೋತಿರ್ತಾರೋ ಅವರ ಬೆನ್ನ ಮೇಲೆ ಸೋತವರು ಹೊತ್ಕೊಂಡು ಹೋಗ್ಬೇಕು ಗೆದ್ದವರನ್ನ. ಬೇಕು ಬೇಕು ಅಂತಾನೆ ಬಲರಾಮನನ್ನ
ಗೆದ್ದವನಂತೆ ಮಾಡಿ, ಅಂದ್ರೆ ಬಲರಾಮನ ಎದುರಿನಲ್ಲಿ ತಾನು ಸೋತಂತೆ ತೋರಿಕೊಂಡು ಬಲರಾಮನನ್ನ ಎತ್ತಿಕೊಂಡು ಹೋಗಿ ಚೆನ್ನಾಗಿ ಅವನಿಗೆ ಹೊಡೆದು, ಕೃಷ್ಣನನ್ನು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಲರಾಮನನ್ನಾದ್ರೂ ಕೊಂದ್ರಾಯ್ತು ಅಂತಂದುಕೊಂಡು ಪ್ರಲಂಬಾಸುರ ಬಲರಾಮನನ್ನು ಎತ್ತಿಕೊಂಡು ಹೋಗುವ ಸಂದರ್ಭದಲ್ಲಿ ಬಲರಾಮನ ಮುಖಾಂತರವಾಗಿ ಆ ಪ್ರಲಂಬಾಸುರನನ್ನ ಸಂಹಾರ ಮಾಡಿಸಿದ ಕೃಷ್ಣ. ಇದು ರಾಜನೀತಿ. ಇಂತಹ ರಾಜನೀತಿಯನ್ನ ಸಾಮಾನ್ಯರಾದಂತಹ ಜನರು ತಿಳಿಲಿಕ್ಕೆ ಹೇಗೆ ಸಾಧ್ಯ? ಸಾಮಾನ್ಯ ಜನರಿಗೆ ಈ ರೀತಿಯಾದಂತಹ ನೀತಿಗಳು ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. 6-7 ವರ್ಷದ ಬಾಲಕರಿಗೆ ನನಗ್ ಹೊತ್ಕೊಳಿಕ್ ಆಗೋದಿಲ್ಲ, ನಿನ್ನ ಬಳಿಯಲ್ಲಿ ಬರ್ತಾನೆ, ನೀನ್ ಅವನನ್ನು ಹೊಡೆದು ಕೊಲ್ಲು ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಮತ್ತೊಂದು ಸಂದರ್ಭದಲ್ಲಿ ಗೋಪಾಲಕರೆಲ್ಲರೂ ಕಾಡಿನಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಮರಗಳ ಘರ್ಷಣೆಯಿಂದಾಗಿ ಕಾಡ್ಗಿಚ್ಚಿನಿಂದ ಇಡೀ ಗೋಪಾಲಕರ ಸಮೂಹ, ಗೋವುಗಳು ಎಲ್ಲವೂ ನಾಶವಾಗುವ ಸಂದರ್ಭದಲ್ಲಿದ್ದಾಗ ಆ ಕಾಡ್ಗಿಚ್ಚನ್ನ ಕುಡಿದು 2 ಬಾರಿ ಕಾಡ್ಗಿಚ್ಚನ್ನ ಕುಡಿದು ಗೋಪಾಲ ಹಳೆಯ ಕಾಲದಲ್ಲಿ ಸಂಕರ್ಷಣಾಗ್ನಿಯಿಂದ ಇಡೀ ಜಗತ್ತನ್ನ ಸಂಹಾರ ಮಾಡುವಂತಹ ಕೃಷ್ಣ ಇಲ್ಲಿ ಬೆಂಕಿಯನ್ನ ಕುಡಿದು, ಕಾಡ್ಗಿಚ್ಚನ್ನ ಕುಡಿದು ಇಡೀ ಕಾಡನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಪ್ರಲಂಬಂ ಘಾತಯಿತ್ವೋಗ್ರಂ ಬಲೇನ ಬಲಶಾಲಿನ ಅಮೋಚಯದ್ ವ್ರಜ ಪಶೂನ್ ಗೋಪಾಂಶ್ಚ ಅರಣ್ಯ ವನ್ಹಿತಃ. ಗೋಪಾಲಕರೆಲ್ಲರನ್ನ ಅರಣ್ಯದಲ್ಲಿ ಉಂಟಾದಂತಹ ವನ್ಹಿಯಿಂದಾಗಿ ರಕ್ಷಣೆ ಮಾಡಿ ಇವರನ್ನ ರಕ್ಷಿಸ್ತಾ ಇದ್ದಾನೆ. ಇವರೆಲ್ಲರೂ ಬದುಕುಳಿಯುವ ಹಾಗೆ ಮಾಡ್ತಾ ಇದ್ದಾನೆ. ಇದು ಸಾಮಾನ್ಯರಾದ ಜನರಿಗೆ ಸಾಧ್ಯವೇನೋ? ಚಿಕ್ಕ ಮಕ್ಕಳನ್ನ ಬೆಂಕಿ ಹತ್ರಕ್ಕೆ ಬಿಟ್ರೆ ಆ ಬೆಂಕಿಯ ತಾಪಕ್ಕೆ ಬಳಲಿ ರೋಗಗಳೇ ಬಂದ್ಬಿಡುತ್ತೆ. ಅದರಿಂದ ಚೇತರಿಸಿಕೊಳ್ಳಿಕ್ಕೆ ಎಷ್ಟೋ ದಿವಸಗಳು ಬೇಕು. ಕಾಡ್ಗಿಚ್ಚನ್ನ 6-7 ವರ್ಷದ ಬಾಲಕ ಬಾಯಿಂದ ಕುಡಿದವನ್ನ ರಕ್ಷಣೆ ಮಾಡ್ತಾನೆ. ವೃದ್ಧರಾದ ಗೋಪಾಲಕರನ್ನ, ಇವ್ರ ಜೊತೆಯಲ್ಲಿ ಬರೀ ಬಾಲಕರಾದ ಗೋಪಾಲಕರ ಅಟ್ಟೆಗಳು ಬರ್ತಾ ಇತ್ತು, ಅಷ್ಟು ದೊಡ್ಡ ಸಮೂಹವನ್ನ ರಕ್ಷಣೆ ಮಾಡಿದ್ದಾನೆ ಅಂತಂದ್ರೆ ಕೃಷ್ಣ ಸಾಮಾನ್ಯನಲ್ಲ. ಇದು ಹೋಗ್ಲಿ ಬಿಡ್ರಿ ಅಂತ ಮತ್ತೊಬ್ರು ಹೇಳ್ತಾ ಇದ್ದಾರೆ. ಯಮುನಾ ನದಿಯ ತೀರಕ್ಕೆ ಬಲರಾಮ ಇವ್ರು ಯಾರನ್ನು ಕರೆದುಕೊಂಡು ಹೋಗದೇನೆ ತನ್ನ ಸ್ನೇಹಿತರ ಜೊತೆಯಲ್ಲಿ ಒಂದು ದಿವಸ ಹೋದ ಸಂದರ್ಭದಲ್ಲಿ ಗೋಪಾಲಕರೆಲ್ಲ ಯಮುನಾ ನದಿಯ ಮಡುವಿನ ನೀರನ್ನ ಕುಡಿದು ಮೃತರಾದಾಗ ಕೇವಲ ತನ್ನ ದರ್ಶನ ಮಾತ್ರದಿಂದಾಗಿ ಅವರನ್ನ ಪುನರುಜ್ಜೀವಿಸಿದ. ವಾಪಸ್ಸು ಬದುಕುವ ಹಾಗೆ ಮಾಡ್ತಾ ಇದ್ದಾನೆ. ಯಾರಿಗೆ ಸಾಧ್ಯ ಅಪ್ಪ ಇದು? ಯಾರಿಗೆ ಸಾಧ್ಯ? ಯಾಕೆ ಅಂತಂದ್ರೆ ವೈದ್ಯರ ಬಳಿಯಲ್ಲಿ ಹೋದ್ರು ನೋಡ್ಲಿಕ್ಕೆ ಈಗ ದುಡ್ಡು ಇಸ್ಕೊಳ್ತಾರೆ. ನೋಡಿದ ಮೇಲೆ ಔಷಧ ಕೊಡ್ಲಿಕ್ಕಂತೂ ಅದು ಹೋಗೇ ಬಿಡುತ್ತೆ. ಇನ್ಶೂರೆನ್ಸ್ ಇತ್ತು ಅಂತಂದ್ರೆ ಬದುಕೊಳ್ತಾರೆ, ಇಲ್ಲ ಅಂತಂದ್ ಹೇಳಿದ್ರೆ ಈಗ ಕೋರ್ಟಿನಲ್ಲಿ ಗೆದ್ದವನು ಸೋತವನು ಸತ್ತ ಅಂತ ಹೇಳ್ತಾರಲ್ಲ, ಹಾಗೆ ಈ ಆಸ್ಪತ್ರೆಗೆ ಹೋದವರು ಕೂಡ ಬದುಕಿ ವಾಪಸ್ ಬಂದ್ರು ಕೂಡ ಇನ್ನೊಂದು ರೀತಿಯಾಗಿ ಅವರನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ಟಿರ್ತಾರೆ. ಆಪರೇಷನ್ ಮಾಡ್ತಾರೆ ಅಂತಂದ್ರು ಆಪರೇಷನ್ ಮಾಡಿದ ಮೇಲೂ ಮೊದಲಿಗೆ ಇದ್ದಂತಹ ಚೈತನ್ಯ ನಮ್ಮಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಮರಣಕ್ಕೆ ಅತ್ಯಂತ ಬದುಕಿ ಬಂದ್ರು ಅಂತಂದ್ ಹೇಳಿದ್ರೆ ಅವ್ರ ಕೈಕಾಲುಗಳೆಲ್ಲ ಮುರಿದು ಹೋಗಿರುತ್ತೆ, ಅಥವಾ ಯಾವ್ಯಾವ್ದೋ ಅಂಗಗಳು ಮೊದಲಿನಷ್ಟು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇರೋದಿಲ್ಲ. ಅಂತಹ ಘೋರವಾದ ಪರಿಸ್ಥಿತಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕೃಷ್ಣ ವಿಷಪಾನವನ್ನು ಮಾಡಿ ಮೃತರೇ ಆದಂತಹ ಗೋಪಾಲಕರೆಲ್ಲರನ್ನೂ ಕೂಡ ಕೇವಲ ತನ್ನ ದೃಷ್ಟಿಪಾತದಿಂದಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಂದು ಹೇಳಿದ್ರೆ ಸಾಮಾನ್ಯನಲ್ಲ ಕೃಷ್ಣ. ಕೆಲವೊಂದಿಷ್ಟು ಜನಕ್ಕೆ ದೃಷ್ಟಿ ಬಿಟ್ರು ಅಂತಂದ್ ಹೇಳಿದ್ರೆ ಅವರಿಗೆ ದೊಡ್ಡ ಅನರ್ಥವಾಗುವ ಸಂದರ್ಭ ಇರುತ್ತೆ. ಅದರಲ್ಲೂ ಬಹಳ ಕೆಟ್ಟ ದೃಷ್ಟಿ ಯಾವುದು ಅಂತ ಹೇಳಿದ್ರೆ ತಾಯಿ ದೃಷ್ಟಿ ಅಂತ ಹೇಳ್ತಾರೆ. ಮಕ್ಕಳ ಮೇಲೆ ತಾಯಿಯ ದೃಷ್ಟಿ ಅತ್ಯಂತ ಕೆಟ್ಟದಾದಂತಹ ದೃಷ್ಟಿ ಅಂತ. ಕೆಟ್ಟದಾದದ್ದು ಅಂದ್ರೆ ತುಂಬಾ ಒಳ್ಳೆಯದಾದ ಕೆಟ್ಟ ದೃಷ್ಟಿ ಅಂತ. ನನ್ನ ಮಗ ಎಷ್ಟ್ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಎಷ್ಟ್ ಚೆನ್ನಾಗಿ ತಿಂತಾ ಇದ್ದಾನೆ, ಎಷ್ಟ್ ಚೆನ್ನಾಗಿ ಮಾತನಾಡ್ತಾ ಇದ್ದಾನೆ ಅಂತ ಬಹಳ ಸಂತೋಷವಾಗತ್ತಲ್ಲ. ಈ ದೃಷ್ಟಿ ತುಂಬಾ ಕೆಟ್ಟದಾದಂತಹ ಒಳ್ಳೆ ದೃಷ್ಟಿ. ಇಂತಹ ಕೆಟ್ಟ ದೃಷ್ಟಿಯನ್ನ ಕಳಿಲಿಕ್ಕೆ ಅಂತ ನಾವು ಈ ಕೆಲವು ಅನೇಕ ಪ್ರಸಂಗಗಳಲ್ಲಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಹೋಗ್ತೇವೆ. ಅಂತಹ ಸಂದರ್ಭದಲ್ಲಿ ಇಲ್ಲಿಯೂ ಕೂಡ
ಇವರನ್ನ ವಿಷಪಾನದಿಂದಾಗಿ ಮೃತರಾದಂತೆ ತೋರಿಕೊಳ್ತಾ ಇರುವಂತಹ ಈ ಜನರನ್ನ ಕೇವಲ ತನ್ನ ದೃಷ್ಟಿಪಾತದಿಂದ ರಕ್ಷಣೆ ಮಾಡಿದ. ಅಷ್ಟೇ ಅಲ್ಲ, ಆ ಯಮುನಾ ಮಡುವಿಗೆ ಆ ವಿಷದ ಸಂಪರ್ಕ ಆದದ್ದು ಯಾದರಿಂದ? ಕಾಲಿಯೇ ಎಂಬಂತಹ ಸರ್ಪದಿಂದ. ಹಿಂದೆ ಯಾರ್ದೋ ಜೊತೆಯಲ್ಲಿ ವಿವಾದವನ್ನು ಮಾಡ್ತಾ ಅಹಂಕಾರವನ್ನು ತೋರಿಸಿದ್ರಿಂದಾಗಿ ಶಾಪಗ್ರಸ್ತನಾಗಿ ಈ ಸ್ಥಳಕ್ಕೆ ಬಂದಿದ್ದಾನೆ. ಗರುಡನ ಜೊತೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ, ಗರುಡನಿಗಾದ್ರೂ ಈ ಪ್ರದೇಶಕ್ಕೆ ಬಾರದೇ ಇರುವ ಹಾಗೆ ಋಷಿಗಳ ಶಾಪ ಇದ್ದ ಕಾರಣದಿಂದಾಗಿ ಇಲ್ಲಿ ತಾನು ಸುರಕ್ಷಿತ ಅನ್ನುವ ಕಾರಣದಿಂದಾಗಿ ಇಲ್ಲೇ ಬಿಟ್ಟಿದ್ದಾನೆ. ಬಾಡಿಗೆ ಮನೆಗೆ ಬಂದಂತಹ ವ್ಯಕ್ತಿ ಅನೇಕ ವರ್ಷಗಳ ಕಾಲ ಅಲ್ಲೇ ಇದ್ರೆ ಓನರ್ಗೆ ಧಮಕಿ ಹಾಕ್ತಾರಲ್ಲ, ಹಾಗೆ ಇವನು ಕೂಡ ತನ್ನದಲ್ಲದೇ ಇರುವಂತಹ ಸ್ಥಳಕ್ಕೆ ಬಂದು ಸೇರಿಕೊಂಡು ಅಲ್ಲಿಯೇ ತನ್ನ ಪರಿವಾರವನ್ನು ಬೆಳೆಸಿಕೊಂಡು ಮಕ್ಕಳು ಹೆಂಡತಿ ಇವರೆಲ್ಲರ ಜೊತೆಯಲ್ಲಿ ವಾಸ ಮಾಡ್ತಾ ತನ್ನ ವಿಷದ. ಹೌದಾ? ತುಂಬಾ ಡಿಸ್ಟರ್ಬೆನ್ಸ್ ಇದೆ ಗುರುಗಳೇ. ಈಗ ಕೇಳಿಸ್ತಾ ಇದೆಯಾ? ಇಲ್ಲ ಗುರು, ತುಂಬಾ ಡಿಸ್ಟರ್ಬೆನ್ಸ್. ಈಗ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆಯಾ? ತನ್ನ ವಿಷದ ಪ್ರಭಾವದಿಂದಾಗಿ ಇಡೀ ಪರಿಸರವನ್ನ ಹಾಳು ಮಾಡಿದ್ರು. ಒಂದು, ತನ್ನದಲ್ಲದೇ ಇರುವಂತಹ ಪ್ರದೇಶಕ್ಕೆ ಬಂದಿದ್ದಾನೆ. ಬಾಡಿಗೆ ಮನೆಗೆ ಅಂತ ಬರೋದು, ಅಲ್ಲಿ ಮೊದಲಿನಿಂದ ಇದ್ದವರಿಗೆ ತೊಂದರೆಯಾಗುವ ಹಾಗೆ ಅಲ್ಲಿ ಬದುಕೋದು. ಎಷ್ಟು ದೊಡ್ಡ ಅಪಚಾರ ನೋಡಿ. ಹಾಗೆ ಈ ಕಾಲಿಯ ಸರ್ಪವು ಕೂಡ ಆ ತನ್ನದಲ್ಲದೇ ಇರುವಂತಹ ಸ್ಥಳಕ್ಕೆ ಬಂದಿದೆ. ಬಂದು ತನ್ನ ಪಾಡಿಗೆ ತಾನಿರ್ಬೇಕೋ ಇಲ್ವೋ? ಹಾಗಿಲ್ಲ. ತನ್ನ ವಿಷದ ಕಕ್ಕುವಿಕೆಯಿಂದಾಗಿ ಇಡೀ ಆ ಯಮುನಾ ನದಿಯ ಮಡುವನ್ನ ವಿಷಪೂರಿತವನ್ನಾಗಿ ಮಾಡಿ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಆ ನೀರನ್ನು ಕುಡಿದ್ರೆ ಸತ್ತೇ ಹೋಗ್ಬೇಕು, ಮೂರ್ಛೆ ತಪ್ಪೋದಲ್ಲ, ಸತ್ತೇ ಹೋಗ್ಬೇಕು. ಅಂತಹ ಅತ್ಯಂತ ಬಹಳ ವಿಷಕಾರಿಯಾದಂತಹ ನೀರನ್ನ ಅಲ್ಲಿ ಪ್ರವೇಶ ಮಾಡಿಸ್ತಾ ಇದ್ದಾರೆ. ಆಶೀವಿಷಂ ಮಹಾರೌದ್ರಂ ದಮಿತ್ವಾ ವಿಮದಂ ಹೃದಾತ್ ಪ್ರಸಹ್ಯ ಉದ್ವಾಸ್ಯ ಯಮುನಾಂ ಚಕ್ರೇಸು ನಿರ್ವಿಶೋಧಕಾಂ. ಅಂತಹ ಯಮುನಾ ನದಿಯ ಮಡುವಿನಲ್ಲಿ 6-7 ವರ್ಷದ ಈ ಬಾಲಕ ಜೋರಾಗಿ ಧುಮುಕಿದ. ಆ ಯಮುನಾ ಮಡುವಿಗೆ ಧುಮುಕಿ ಆ ಕಾಲಿಯ ಸರ್ಪದ ತಲೆಯ ಮೇಲೆ, 5 ತಲೆ ಇದ್ದಂತಹ ಆ ಸರ್ಪದ ಮೇಲೆ ಒಳ್ಳೆ ಪ್ರಾಕ್ಟೀಸ್ ಇರುವಂತಹ ನಟ ಹೇಗೆ ಚೆನ್ನಾಗಿ ಕುಣಿತಾನೋ, ರಂಗಸ್ಥಳದ ಮೇಲೆ ಕುಣಿತಾನೋ, ರಂಗಸ್ಥಳದ ಮೇಲೆ ಕುಣಿಯುವ ರೀತಿಯಲ್ಲಿ ಇವನು ಕೂಡ ಅಲ್ಲಿ ಚೆನ್ನಾಗಿ ಕುಣಿತಾ ಇದ್ದಾನೆ. ಕುಣಿದು ಅವನ ತಲೆಯಲ್ಲಿದ್ದಂತಹ ಎಲ್ಲ ವಿಷವನ್ನು ಕೂಡ ಕಕ್ಕಿಸ್ತಾ ಇದ್ದಾನೆ. ಆ ಹೆಡೆಗಳೆಲ್ಲ ನುಜ್ಜುಗುಜ್ಜಾಗುವ ಹಾಗೆ ಮಾಡ್ತಾ ಇದ್ದಾನೆ. ಅವನಲ್ಲಿದ್ದಂತಹ ಅಹಂಕಾರವನ್ನು ಹೋಗಲಾಡಿಸಿ ಅವನನ್ನ ರಮಣಾರ್ಕ ದ್ವೀಪಕ್ಕೆ ಕಳಿಸಿ ಇಡೀ ಯಮುನಾ ನದಿಯನ್ನ ಸ್ವಚ್ಛ ಮಾಡ್ತಾ ಇದ್ದಾನೆ. ಯಾವ ನಮ್ಮ ಜೊತೆಯಲ್ಲಿ ಹುಟ್ಟಿದ ಗೋಪಾಲಕರು, ನಮ್ಮ ಹಿಂದಿನ ತಲೆಮಾರಿನಲ್ಲಿ ಈಗಿರೋರು ಯಾರು ತಾನೇ ಈ ತರ ಮಾಡ್ಲಿಕ್ಕೆ ಸಾಧ್ಯ? ಸಾಮಾನ್ಯರಾದ ಮನುಷ್ಯರಾಗಿದ್ರು ಅಂತಂದ್ ಹೇಳಿದ್ರೆ ಇಷ್ಟು ದೊಡ್ಡ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಇವನು ಮಾಡ್ತಾ ಇದ್ದಾನೆ ಅಂತಂದ್ರೆ ಇವನು ಸಾಮಾನ್ಯನಾದ ಮನುಷ್ಯನಲ್ಲ. ನಮಗೆಲ್ಲ ಗೋಕುಲ ವಾಸಿಗಳಾದಂತಹ ನಮಗೆಲ್ಲ ಯಶೋದೆ, ನಿನ್ನ ಮಗನ ಮೇಲೆ ಬಿಡಿಸ್ಲಿಕ್ಕಾಗದೇ ಇರುವಂತಹ ಯಾವ್ದೋ ಒಂದು ಗಟ್ಟಿಯಾದ ಅಂಟು, ಫೆವಿಕಾಲ್ ಅಂತ ಕರೀತಾರ, ಆ ತರ ಗಟ್ಟಿಯಾಗಿ ಪ್ರೀತಿಯ ಅಂಟು ನನಗೋ ನಿಮ್ಮ ಮಕ್ಕಳಿಗೋ ಬಹಳ ಇದೆ. ಬರೀ ನಾವಷ್ಟೇ ಆ ಕಡೆ ಹೊಡಿತಾ ಇದ್ರೆ ಆಗೋದಿಲ್ಲ. ಈಗ ಗೋಡೆಯ ಮೇಲೆ ಒದ್ದೆ ಆದಂತಹ ಮಣ್ಣಿನ ಇದನ್ನ ಎಸೆದ್ರೆ ಅದು ಅಲ್ಲೇ ಸಿಕ್ಕೊಂಡ್ಬಿಡತ್ತೆ, ವಾಪಸ್ ಬರೋದಿಲ್ಲ. ಚೆಂಡನ್ನ ಗೋಡೆಗೆ ಹಾಕಿದೆವು ಅಂತಾದ್ರೆ ಈ ಕಡೆಯಿಂದಲೂ ಬಲ ಇದೆ, ಆ ಕಡೆಯಿಂದಲೂ ಅದೇ ರೀತಿಯಾಗಿ ರಿವರ್ಸ್ ಅಲ್ಲಿ ಆ ಬಾಲ್ ಬರುತ್ತೆ ಅಷ್ಟೇ ವೇಗವಾಗಿ. ಈ ಪ್ರೀತಿ ಬರೀ ಈ ಕಡೆಯಿಂದ ಇರೋದು ಅಷ್ಟೇ ಅಲ್ಲ, ಆ ಕಡೆಯಿಂದಲೂ ಕೃಷ್ಣ ನಮ್ಮೆಲ್ಲರ ಮೇಲೆ ಅಷ್ಟೇ ಪ್ರೀತಿಯನ್ನು ಮಾಡ್ತಾ ಇದ್ದಾನೆ. ಅದೇ ಸ್ವಾಭಾವಿಕವಾದ ಪ್ರೀತಿ. ಇದು ಎಲ್ಲದಕ್ಕೂ ಏನು ಕಾರಣ? 7 ವರ್ಷದ ಬಾಲಕ ಇಷ್ಟು ದೊಡ್ಡದಾದ ಬೆಟ್ಟವನ್ನು ಎತ್ತೋದು ಅಂದ್ರೆ ಏನು?
ನನಗೆ ನಿನ್ನ ಮಗನ ವಿಷಯದಲ್ಲಿ ಬಹಳ ಸಂದೇಹ ಬರ್ತಾ ಇದೆ. ಯಾರಪ್ಪ ಇವನು ಹೇಳವ ನಮಗೆ. ಸಾಮಾನ್ಯನಾದಂತಹ ಮಗನಿಗೆ ಇಷ್ಟು ದೊಡ್ಡದಾದಂತಹ ಸಾಮರ್ಥ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ ಈ ಮಗ, ನಿನ್ನ ಮಗ ಯಾರು ಇವನು ಹೇಳು. ಕ್ವ ಸಪ್ತ ಹಾಯನೋ ಬಾಲಃ ಕ್ವ ಮಹಾದ್ರಿ ವಿಧಾರಣಂ ತಥೋನು ಜಾಯತೆ ಶಂಕ ವ್ರಜನಾಥ ತವಾತ್ಮಜೆ. ಇಡೀ ಗೋಕುಲಕ್ಕೆ ಅಧಿಪತಿಯಾದಂತಹ ನಂದಗೋಪನೆ, ನಿನ್ನ ಮಗನ ವಿಷಯದಲ್ಲಿ ಬಹಳ ಸಂಶಯ ಇದೆ. ಇಷ್ಟು ದೊಡ್ಡದಾದ ಪರ್ವತ, ನಮಗೆ ಆ ಬೆಟ್ಟದಲ್ಲಿರುವಂತಹ ಒಂದು ಕಲ್ಲನ್ನು ಮನೆಗೆ ಎತ್ಕೊಂಡ್ ಬರ್ಬೇಕು ಅಂತಂದ್ರೆ 7-11 ಆಗಿ ಹೋಗ್ಬಿಡತ್ತೆ. ಅದನ್ನೇ ಎತ್ತಲಿಕ್ಕೆ ಆಗದೆ ಇರುವಾಗ ಇಡೀ ದೊಡ್ಡದಾದ ಪರ್ವತವನ್ನು ಎತ್ತಾ ಇದ್ದಾನೆ ಅಂತಂದ್ರೆ, ನಾವು ಕನಸಿನಲ್ಲೂ ಆ ಪರ್ವತವನ್ನು ಎತ್ತಲಿಕ್ಕೆ ಆಗೋದಿಲ್ಲ. ನಮಗೆ ಎಷ್ಟು ಸಾಮರ್ಥ್ಯ ಇರೋದಿಲ್ಲ. ಅದು ಏನಾದ್ರೂ ಕನಸಿನಲ್ಲಿ ತೋರ್ತು ಅಂತಂದ್ರೆ, ಈ ಪರ್ವತ ನಮ್ಮ ಮೇಲೆ ಬಿದ್ದು ಅಪ್ಪಚ್ಚೆ ಆಗುವ ಕನಸೇ ಬೀಳತ್ತೆ ಹೊರತಾಗಿ ಎತ್ತುವಂತಹ ಕನಸು ನಮಗ್ ಬರೋದಿಲ್ಲ. ಯಾಕೆಂದ್ರೆ ಮನಸ್ಸಿನಲ್ಲಿಯೂ ಕನಸಿನಲ್ಲೂ ಯೋಚನೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ಕೆಲಸ ಇದು. ಅಂತಹ ಕೆಲಸ 7 ವರ್ಷದ ಬಾಲಕ, ಕ್ವ ಸಪ್ತ ಹಾಯನೋ ಬಾಲಕ, 7 ವರ್ಷದ ಈ ಬಾಲಕ ಎಲ್ಲಿ ಇಷ್ಟು ದೊಡ್ಡದಾದ ಗೋವರ್ಧನ ಪರ್ವತವನ್ನು ಎತ್ತೋದು ಅಂದ್ರೆ ಏನು? ಇದು ಏನು ಸಾಮಾನ್ಯವಾದದ್ದಲ್ಲ. ಶುರು ಅಂತ ಯಾರು ನಿನ್ ಮಗ ಹೇಳು ಅಂತ ಗೋಪಾಲಕರೆಲ್ಲ ಕೇಳಿದಾಗ ಇವನು ಹೇಳ್ತಾ ಇದ್ದಾನೆ, ನನ್ನ ಮಾತನ್ನು ಕೇಳಿ, ನನ್ನ ಮಗನ ವಿಷಯದಲ್ಲಿ ಏನು ನಿಮಗೆ ಸಂದೇಹ ಇದೆಯೋ, ಇಷ್ಟು ದಿವಸ ಗುಟ್ಟಾದಂತಹ ವಿಷಯ ಏನಿದೆಯೋ ಅದನ್ನ ನನ್ನ ಗರ್ಗಾಚಾರ್ಯರು ಇವನಿಗೆ ನಾಮಕರಣವನ್ನು ಮಾಡುವಂತಹ ಸಂದರ್ಭದಲ್ಲಿಯೇ ಹೇಳಿದ್ದಾರೆ. ಆ ಅಪೂರ್ವವಾದ, ಇಲ್ಲಿವರೆಗೂ ನಿಮ್ ಯಾರಿಗೂ ಹೇಳದೇ ಇರುವಂತಹ ಕಥೆಯನ್ನು ಹೇಳ್ತಾ ಇದ್ದೇನೆ ಕೇಳಿ. ಭಗವಂತ ಪ್ರತಿಯೊಂದು ಯುಗದಲ್ಲೂ, ಕಲಿಯುಗ ಒಂದನ್ನು ಹೊರತುಪಡಿಸಿ 3 ಯುಗದಲ್ಲೂ, ತ್ರೇತಾಯುಗ, ದ್ವಾಪರ ಯುಗ, ಕೃತಯುಗ, 3 ಯುಗದಲ್ಲೂ ಕೂಡ ಪರಮಾತ್ಮ ಅನೇಕ ಅವತಾರಗಳನ್ನ ಮಾಡ್ತಾನೆ. ಈಗ ನೀಲವರ್ಣದ ರೂಪದಿಂದಾಗಿ ಪರಮಾತ್ಮನೇ ನಿನ್ನ ಮಗನಾಗಿ ಅವತಾರ ಮಾಡಿದ್ದಾನೆ ಅಂತ ಗರ್ಗಾಚಾರ್ಯರು ಹೇಳಿದ್ದಾರೆ. ಶ್ರೂಯತಾಮೆ ವಚೋ ಗೋಪಾಹ ವೇತು ಶಂಕಾ ಚ ಓರ್ಭಕೆ. ನನ್ನ ಮಗನ ವಿಷಯದಲ್ಲಿ ನಿಮಗೇನು ಸಂದೇಹ ಇದೆಯೋ ಆ ಸಂದೇಹ ಎಲ್ಲ ನಿವಾರಣವೇ ಆಗಲಿ. ನನ್ನ ಮಗನನ್ನು ಕುರಿತು ಗರ್ಗಾಚಾರ್ಯ ಏನ್ ಹೇಳಿದ್ದಾರ ಅದನ್ನ ಹೇಳ್ತೇನೆ ಕೇಳಿ. ಏನಂ ಕುಮಾರ ಮುದ್ದಿಶ್ಯ ಗರ್ಗೋಮೆ ಯದುವಾಚಃ. ಗರ್ಗಾಚಾರ್ಯ ನಾಮಕರಣದ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೋ ಅದನ್ನ ಹೇಳ್ತೇನೆ ಕೇಳಿ. ಏನ್ ಹೇಳಿದ್ದಾರೆ? ವರ್ಣಾಸ್ತ್ರಯ ಕಿಲಾಸ್ಯಾಸನ್ ಗೃಹತೋನುಯುಗಂ ತನೂಃ ಶುಕ್ಲೋ ರಕ್ತಸ್ತಥಾ ಪೀತಃ ಇದಾನೀಂ ಕೃಷ್ಣತಾಂ ಗತಃ. ಬಿಳಿ ಬಣ್ಣದ ವಾಸುದೇವ ರೂಪವನ್ನ, ವಾಮನ ರೂಪವನ್ನ ಬೇರೆ ಯುಗದಲ್ಲಿ, ರಕ್ತವರ್ಣದ ಪರಶುರಾಮ ರೂಪವನ್ನ ತಾಳಿದ್ದಾನೆ. ಈಗ ನೀಲವರ್ಣದ ಕೃಷ್ಣನ ಅವತಾರವನ್ನ, ರೂಪವನ್ನ ತಾಳಿ ಪರಮಾತ್ಮ ಬಂದಿದ್ದಾನೆ. ಕೃಷ್ಣ ವಸುದೇವನ ಮಗನಾಗಿ ನಿನ್ನ ಈ ಮಗ ಹುಟ್ಟಿದ್ದ. ಇವನನ್ನ ಅದಕ್ಕೆ ವಾಸುದೇವ ಅಂತ ಕರೀತಾರೆ. ವಸುದೇವನಿಂದ ಹುಟ್ಟಿದ ಇವನು ಈಗ ನಿನ್ನ ಸ್ಥಳದಲ್ಲಿ ಬಂದಿದ್ದಾನೆ. ನೀನ್ ಇವನಿಗೆ ಹೆಸರನ್ನಿಟ್ಟಿದ್ದೆ ಕೃಷ್ಣ ಅಂತ, ಅದರಿಂದ ಕೃಷ್ಣ ಅನ್ನುವ ಹೆಸರಿನಿಂದಲೂ ಕರೆಸಿಕೊಳ್ಳುತ್ತಾನೆ. ವಸುದೇವನ ಮಗನಾದ್ದರಿಂದ ವಾಸುದೇವ, ನಂದಗೋಪ ಇವನಿಗೆ ಕೃಷ್ಣ ಅಂತ ಗರ್ಗಾಚಾರ್ಯರ ಮುಖಾಂತರವಾಗಿ ನಾಮಕರಣವನ್ನು ಮಾಡಿದ್ರಿಂದ ಕೃಷ್ಣ ಅಂತನೂ ಕರೆಸಿಕೊಳ್ತಾ ಇದ್ದಾನೆ. ನಿನ್ನ ಮಗನಿಗೆ 100 ಹೆಸರುಗಳು ನಾವ್ ಹೇಳಿದ್ವಲ್ಲ. ಧೇನುಕಾಸುರ ಭಂಜನ, ಶಿಶುಪಾಲ ಶಿರಶ್ಚೇತ್ತ, ದುರ್ಯೋಧನ ಕುಲಾಂತಕಃ, ಇವು ಎಲ್ಲ ಹೆಸರುಗಳಿದೆ. ನಮಗ್ ಹಾಗೆ ಹೆಸರು ಕೊಟ್ಟಿರ್ತಾರೆ, ಅಡ್ಡ ಹೆಸರು, ಅದಕ್ಕೇನ್ ಅರ್ಥ ಇರೋದಿಲ್ಲ. ನಿನ್ನ ಮಗನಿಗೆ ಹಾಗಲ್ಲ, ಸಾರ್ಥಕವಾದ ಹೆಸರುಗಳು. ಪ್ರಾಗಯಂ ವಸುದೇವಸ್ಯ ಕ್ವಚಿತ್ ಜಾತಸ್ತವಾತ್ಮಜಃ ವಾಸುದೇವ ಇತಿ ಶ್ರೀಮಾನ್ ಅಭಿಜ್ಞಾಹ ಸಂಪ್ರಜಕ್ಷತೆ. ಇವನು ವಸುದೇವನ ಮಗನಾದ್ದರಿಂದ ವಾಸುದೇವ ಅಂತ ಕರೆಸಿಕೊಳ್ತಾ ಇದ್ದಾನೆ. ಬರೀ ಒಂದ್ ಹೆಸರು ಅಂತ ಅನ್ಕೊಳ್ಬೇಡ. ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸುತಸ್ಯತೆ. ನಿನ್ನ ಮಗನಿಗೆ 100 ರೂಪಗಳು, ಹೆಸರುಗಳು ಬೇಕಾದಷ್ಟಿವೆ. ಇವನು ನಿಮ್ಮೆಲ್ಲ ಗೋಕುಲಕ್ಕೆ, ಗೋವುಗಳ ಸಮುದಾಯಕ್ಕೆ, ಗೋಪಾಲಕರಿಗೆಲ್ಲ ಸುಖವನ್ನು ಕೊಡುವನು, ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡ್ಲಿಕ್ಕೆ ಅಂತ ಇವನು ಬಂದಿದ್ದಾನೆ. ಇವನು ಯಾರು ಗೊತ್ತೋ? ಹಿಂದೆ ಇಡೀ ಜಗತ್ತು ವೇನನ ದುರಾಡಳಿತದ ಸಂದರ್ಭದಲ್ಲಿ ದರೋಡೆಗೋರರು ಅವರು ಇವರು ಎಲ್ಲರಿಂದ ತುಂಬಿಕೊಂಡಿತ್ತು. ಋಷಿಗಳೆಲ್ಲ ಆ ವೇನನನ್ನ ತಮ್ಮ ಶಾಪದ ಪ್ರಭಾವದಿಂದಾಗಿ ಸುಟ್ಟು ಭಸ್ಮವನ್ನಾಗಿ ಮಾಡಿದ್ರು. ನಮಗೆ ಹಿಂದೆ ಈ ಕಥೆಯನ್ನು ಕೇಳಿದ್ದೇವೆ. ಆ ವೇನನ ಶರೀರವನ್ನ ಮಥನ ಮಾಡಿದಾಗ ಯಾವ ಶಿಶು ಉತ್ಪತ್ತಿ ಆಗಿತ್ತೋ ಆ ಶಿಶುವಿಗೆ ಪೃಥು ಅಂತ ಹೆಸರಿತ್ತು. ಆ ಪೃಥು ಅನ್ನುವ ಚಕ್ರವರ್ತಿ ಇಡೀ ಭೂಮಂಡಲವನ್ನ ಸಮತಟ್ಟಾಗಿ ಮಾಡಿ ಕೃಷಿಗೆ ಯೋಗ್ಯವಾದ, ಜನರ ವಾಸಕ್ಕೆ ಯೋಗ್ಯವಾದ ಭೂಮಿಯನ್ನ ನಿರ್ಮಾಣ ಮಾಡಿದ. ಅವನಿಂದಾಗಿ ಸಮತಟ್ಟಾಗಿ ಮಾಡಲ್ಪಟ್ಟಂತಹದ್ದು ಈ ಭೂಮಿ. ಆದ್ದರಿಂದಾಗಿ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂತು. ಆ ಪೃಥು ಚಕ್ರವರ್ತಿಯಲ್ಲಿ ನಿನ್ನ ಮಗ ಸನ್ನಿಹಿತನಾಗಿದ್ದ. ಅಂತಹ ಆ ಪೃಥು ಚಕ್ರವರ್ತಿಯಲ್ಲಿ ಅಂತರ್ಯಾಮಿಯಾದ ಯಾವ ಪರಮಾತ್ಮನಿದ್ದಾನೋ ಅವನೇ ನಿನ್ನ ಮಗನಾಗಿ ಹುಟ್ಟಿದ್ದಾನೆ.
ಯಾರ್ಯಾರು ಈ ಕೃಷ್ಣನಲ್ಲಿ ಭಕ್ತಿಯನ್ನ ಮಾಡಿ ಪ್ರೀತಿಯನ್ನ ಮಾಡ್ತಾರೋ ಅವರಿಗೆ ಜಗತ್ತಿನಲ್ಲಿ ಎಂದೆಂದಿಗೂ ಕೂಡ ಸೋಲೇ ಇಲ್ಲ. ಯಯೇ ತಸ್ಮಿನ್ ಮಹಾಭಾಗೆ ಪ್ರೀತಿಂ ಕುರ್ವಂತಿ ಮಾನವಾಹ ನ ಅರಯಃ ಅಭಿಭವಂತಿ ಏತಾನ್ ವಿಷ್ಣು ಪಕ್ಷ ನಿವಾಸುರಾಹ. ಅಸುರರೆಲ್ಲ ದೇವತೆಗಳ ಪಕ್ಷದಲ್ಲಿ ಹೇಗೆ ಸೋಲ್ತಾರೋ, ದೇವತೆಗಳನ್ನ ಗೆಲ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ವೋ ಭಗವಂತನ ಬಲ ಇದ್ದಾಗ, ಅದರಂತೆ ನೀವು ಈ ಕೃಷ್ಣನಲ್ಲಿ ಭಕ್ತಿಯನ್ನ ಮಾಡುವಷ್ಟು ಕಾಲ ನಿಮಗೆ ಎಂದಿಗೂ ಕೂಡ ಸೋಲಿಲ್ಲ. ಸಾಕ್ಷಾತ್ ನಾರಾಯಣನೇ ನಿನ್ನ ಮಗನಾಗಿ ಬಂದಿದ್ದಾನೆ, ಅವನು ಏನೋ ಅದ್ಭುತವಾದ ಕಾರ್ಯವನ್ನು ಮಾಡ್ತಾನೆ ಅಂತ ಗಾಬರಿಗೊಳಗಾಗ್ಬೇಡಿ. ಕೃಷ್ಣ ಸಾಮಾನ್ಯನಲ್ಲ, ಸಾಕ್ಷಾತ್ ಪರಮಾತ್ಮನೇ ಮಗನಾಗಿ ಹುಟ್ಟಿದ್ದಾನೆ ಅಂತ ಈ ರೀತಿಯಾಗಿ ಗರ್ಗಾಚಾರ್ಯರು ಉಪದೇಶ ಮಾಡಿ ಹೋದ್ಮೇಲೆ ನನ್ನ ಮಗ ಯಾವ್ಯಾವ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು ನನಗೆ ಆಶ್ಚರ್ಯ ಆಗ್ತಾ ಇಲ್ಲ, ಅಯ್ಯೋ ಅಂತ ಗಾಬರಿಗೆ ಬೀಳ್ತಾ ಇಲ್ಲ. ಭಗವಂತನೇ ಅವತಾರ ಮಾಡಿದ್ದಾನೆ, ಅವನಿಗೆಲ್ಲ ಇದು ಯಾವ ದೊಡ್ಡದು ಅಂತ ನಾ ಬಹಳ ಆಶ್ಚರ್ಯ ಪಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಗೋಕುಲವಾಸಿಗಳೆಲ್ಲ ಗೋವರ್ಧನ ಉದ್ಧಾರದ ಮಹಿಮೆಗಳನ್ನ ಕಣ್ಣಾರೆ ಕಂಡಿದ್ದಾರೆ. ಕೃಷ್ಣನ ಹಿಂದಿನ ಮಹಿಮೆಗಳನ್ನ ಈಗ ತಾನೇ ಈ ಇಡೀ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಆದ್ಮೇಲೆ ಕೃಷ್ಣನ ಮೇಲೆ ಇದ್ದಂತಹ ಪ್ರೀತಿ, ಗರ್ಗಾಚಾರ್ಯರು ನಂದಗೋಪನಿಗೆ ಯಾವ ವಿಷಯಗಳನ್ನು ಹೇಳಿದ್ರೋ ಆ ವಿಷಯಗಳನ್ನು ಕೇಳಿದಾಗ ಆ ಪ್ರೀತಿ ಭಕ್ತಿಯಲ್ಲಿ ಪರ್ಯವಸಿತವಾಗಿದೆ. ಅವರ ಸಂದೇಹ ಎಲ್ಲ ದೂರವಾಗಿದೆ. ಕೃಷ್ಣನನ್ನು ಎಲ್ಲರೂ ಕೂಡ ಹೊಗಳುತ್ತಾ ಇದ್ದಾರೆ. ಇಡೀ ಅಧ್ಯಾಯದ ಸಾರಾಂಶವನ್ನು ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ದೇವೇ ವರ್ಷತಿ ಯಜ್ಞ ವಿಪ್ಲವ ಋಷ ವಜ್ರಾಶ್ಮ ವರ್ಷ ನಿಲೈಹಿ ಸೀದದ್ಬಾಲ ಪಶು ಸ್ತ್ರೀಯಾತ್ಮ ಶರಣಂ ದೃಷ್ಟ್ವಾನುಕಂಪ್ಯುತ್ಸ್ಮಯಃ ಉತ್ಪಾಟ್ಯೈಕ ಕರೇಣ ಶೈಲಮಬಲೋ ಲೀಲೋಚ್ಛ್ರಿಲೀಂದ್ರಂ ಯಥಾ ಬಿಭ್ರದ್ಗೋಷ್ಠಮಪಾನ್ ಮಹೇಂದ್ರ ಮಾದಭಿತ್ ಪ್ರಿಯಾನ್ನ ಇಂದ್ರೋಗವಾಂ. ಆ ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಬಳಿಯಲ್ಲಿ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತುವುದಕ್ಕಿಂತ ಮುಂಚೆ ಒಳ್ಳೆ ಮಳೆ, ಗೋವರ್ಧನ ಪರ್ವತದ ಪೂಜೆಯನ್ನ ಮಾಡು ಅಂತ ಕೃಷ್ಣ ಹೇಳಿದಾಗ ಗೋವರ್ಧನ ಪರ್ವತದ ಪೂಜೆಯನ್ನು ಇವರೆಲ್ಲ ಮಾಡ್ತಾ ಇದ್ದಾರೆ. ಈ ಪೂಜೆಯನ್ನ ಮಾಡಿದ್ದನ್ನು ನೋಡಿ ಇಂದ್ರನಿಗೆ ಸಿಟ್ಟು ಬಂತು. ಸಿಟ್ಟು ಬಂದಾಗ ಇಂದ್ರ ಚೆನ್ನಾಗಿ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಅನಾಯಾಸವಾಗಿ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲ ಗೋವುಗಳನ್ನ ಗೋಪಾಲಕರನ್ನ ಪಾಲಿಸಿದ್ದಾನೆ. ಇಂತಹ ಕೃಷ್ಣ ನೀನು ನಮ್ಮನ್ನ ರಕ್ಷಣೆ ಮಾಡು ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಕಥೆಯನ್ನ ಹೇಳ್ತಾ ಅಂತಹ ಕೃಷ್ಣ ನಮ್ಮನ್ನ ರಕ್ಷಿಸಲಿ ಅಂತ ಕೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕೃಷ್ಣ, ನಾವು ಕೂಡ ದೊಡ್ಡದಾದಂತಹ ಪರ್ವತದ ಕೆಳಗಡೆಯಲ್ಲಿ ಸಿಕ್ಕು ನರಳಾಡ್ತಾ ಇದ್ದೇವೆ, ಸಂಸಾರದ ತಾಪತ್ರಯಗಳಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ. ಇಂತಹ ನಮ್ಮನ್ನು ಕೂಡ ಕೃಷ್ಣ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡೋಣ. ಮತ್ತೆ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ.